ಕರ್ತನಲ್ಲಿ ಪ್ರಿಯ ದೇವಜನರೇ, ಬನ್ನಿ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡೋಣ. ಭಾಗ 4 ಮೂಲಕ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಸಂಧಿಸಲು ಕೃಪೆ ಕೊಟ್ಟ ಕ್ರಿಸ್ತೇಸುವಿಗೆ ಸ್ತೋತ್ರ. ಈ ವಿಡಿಯೋದ ಮೂಲಕ ಮಧ್ಯರಾತ್ರಿಯ ಪ್ರಾರ್ಥನೆಯ ಬಗ್ಗೆ ಇನ್ನೂ ಹೆಚ್ಚಾದ ವಿಷಯಗಳನ್ನು ನಾವು ತಿಳಿದುಕೊಳ್ಳಲು ಪವಿತ್ರಾತ್ಮರೇ ನಮ್ಮನ್ನು ನಡೆಸಲಿ, ನಮ್ಮನ್ನು ಈ ಮೂಲಕ ಸಂಧಿಸಲಿ ಎಂದು ಪ್ರಾರ್ಥಿಸುವವಳಾಗಿದ್ದೇನೆ. ಕಳೆದ ವಿಡಿಯೋದಲ್ಲಿ ನಾವು ತಿಳಿದುಕೊಂಡ ವಿಷಯವೇನೆಂದರೆ, ಸೈತಾನನ ಕೈಯಲ್ಲಿಯೂ ಸಹ ಒಂದು ಆಯುಧವಿದೆ, ಅದುವೇ ನಮ್ಮ ಪಾಪಗಳ ಪಟ್ಟಿಯಾಗಿದೆ. ಹೌದು ಪ್ರಿಯರೇ, ನಾವು ಮಾಡಿದ ಪಾಪಗಳೇ ನಮ್ಮನ್ನು ನಮ್ಮ ದೇವರಿಂದ ಅಗಲಿಸುತ್ತಾ ಬಂದಿದೆಯೇ ಹೊರತು ಯಾವುದೇ ಜನ್ಮ ಪಾಪಗಳಾಗಲಿ, ಕರ್ಮ ಪಾಪಗಳಾಗಲಿ, ಯಾವುದೇ ಪೂರ್ವಜರ ಪಾಪಗಳಾಗಲಿ, ಯಾರೋ ನಮಗೆ ಮಾಟ ಮಾಡಿದರು, ಮಂತ್ರ ಮಾಡಿದರು, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರು, ಯಾವುದೋ ನಮಗೆ ಶಾಪ ಹಾಕಿದರು, ಇದೆಲ್ಲದರಿಂದ ನಮ್ಮ ಆಶೀರ್ವಾದಗಳು ತಡೆಯಾಗಿದೆ ಎಂದು ನಾವು ತಿಳಿದುಕೊಳ್ಳುವುದು ತಪ್ಪಾದ ವಿಚಾರವಾಗಿದೆ. ಹೌದು, ಯೆಶಾಯ 59ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆದಿದೆ, ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡಿಯಾಗಿದೆ ಎಂದು ಬರೆದಿದೆ. ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ವಾಕ್ಯದಲ್ಲಿ 4 ಸಲ ನಿಮ್ಮ 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 ಅಂತ ಹೇಳ್ತಿದ್ದಾರೆ. ಹಾಗಂತ ಹೇಳಿದರೆ ನಮ್ಮ ಅಪರಾಧಗಳು ನಮ್ಮನ್ನು ನಮ್ಮ ದೇವರಿಂದ ಅಗಲಿಸುತ್ತಾ ಬಂದಿದೆ. ಹೌದು ಪ್ರಿಯರೇ, ನಾವು ಮಾಡಿದ ಪಾಪಗಳು ಮಾತ್ರ ನಮ್ಮನ್ನು ದೇವರಿಂದ ಅಗಲಿಸುತ್ತದೆಯೇ ಹೊರತು ಬೇರೆ ಯಾರೋ ಹಾಕಿದ ಶಾಪವಾಗಲಿ, ಯಾರೋ ಮಾಡಿದ ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ ಇದೆಲ್ಲ ಅಲ್ಲ. ಹೌದು, ನಾವು ವಾಕ್ಯಗಳನ್ನು ಸರಿಯಾಗಿ ತಿಳಿದುಕೊಳ್ಳೋಣ, ಯಾಕಂದರೆ ಇವೆಲ್ಲ ಜೀವವುಳ್ಳ ವಾಕ್ಯವಾಗಿದೆ. ಜೀವವುಳ್ಳ ವಾಕ್ಯಗಳು ನಮಗೆ ಜೀವದೆಡೆಗೆ ನಡೆಸುತ್ತದೆ, ಹೌದಲ್ಲವೇ? ನಿತ್ಯ ಜೀವದೆಡೆಗೆ ನಡೆಸುತ್ತದೆ. ಹಾಗಾದರೆ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾದ ಮುಖ್ಯವಾದ ವಿಷಯವೇನೆಂದರೆ, ನಮ್ಮ ಪಾಪಗಳು ಮಾತ್ರ ನಮ್ಮನ್ನು ದೇವರಿಂದ ಅಗಲಿಸುತ್ತಾ ಬಂದಿದೆಯೇ ಹೊರತು ಯಾರ ಪೂರ್ವಜರ ಪಾಪಗಳಾಗಲಿ, ಯಾರು ಪೂರ್ವಜರು ಹಾಕಿದ ಶಾಪಗಳಾಗಲಿ, ನಮ್ಮ ಅಜ್ಜ ಅಜ್ಜಿಯರು ವಿಗ್ರಹಾರಾಧನೆ ಮಾಡಿದ್ದರಿಂದಾಗಲಿ ಇದೆಲ್ಲ ಅಲ್ಲ, ನಮ್ಮ ಪಾಪಗಳು ಮಾತ್ರ. ಹಾಗಾದರೆ ಆತ್ಮಾವಲೋಕನ ಮಾಡಿಕೊಳ್ಳೋಣ. ನಾವು ಯಾರ ಮನಸ್ಸು ನೋಯಿಸಿದ್ದೇವೆ, ಎಲ್ಲಿ ನಾವು ಪಾಪ ಮಾಡಿದ್ದೇವೆ, ಯಾವ ಯಾವ ಪಾಪಗಳಿಗೆ ಗುರಿಯಾಗಿದ್ದೇವೆ, ನಮ್ಮ ಪಾಪಗಳು ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಾ, ನಾವು ಪಾಪಗಳನ್ನು ಮಾಡುವ ಆ ಪ್ರಜ್ಞೆ ನಮ್ಮಲ್ಲಿ ಇದೆಯಾ, ಆ ಪ್ರಜ್ಞೆ ಇದ್ದು ನಾವು ಅದನ್ನು ನಿಲ್ಲಿಸಿದೀವ, ಇನ್ನೂ ಮುಂದುವರಿಸಿದೀವ, ಇದೆಲ್ಲ ವಿಚಾರಗಳನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದರೆ ನಮಗೆ ಬೇಕಾಗುವ ಸಹಾಯವೆಂದರೆ ಪವಿತ್ರಾತ್ಮರು ಮಾತ್ರ. ಪವಿತ್ರಾತ್ಮರ ಸಹಾಯದಿಂದ, ಅವರ ಶಕ್ತಿಯಿಂದ, ಅವರ ಸಹವಾಸದಿಂದ ಮಾತ್ರ ನಮ್ಮ ಪಾಪಗಳ ಪ್ರಜ್ಞೆ ನಮಗೆ ಅರಿವು ನಮಗೆ ಖಂಡಿತ ಉಂಟಾಗುತ್ತದೆ. ಅದರಿಂದ ಬಿಡುಗಡೆ ಕೊಡಲು ಅವರು ಮಾತ್ರ ಶಕ್ತರು. ಪ್ರಭು ಯೇಸುವಿನ ನಾಮದಲ್ಲಿ ನಮಗೆ ಪಾಪ ಪ್ರಜ್ಞೆ, ಪಾಪದ ಅರಿವು, ಪಾಪದಿಂದ ಬಿಡುಗಡೆ ಉಂಟಾದರೆ ಮಾತ್ರ ನಾವು ಮುಂದಿನ ಹೆಜ್ಜೆಗೆ ಹೋಗಬಹುದು. ಬನ್ನಿ ಹಾಗಾದರೆ ಪ್ರಾರ್ಥನೆಯ ವಿಭಾಗಕ್ಕೆ ಹೋಗೋಣ. ಮೊಟ್ಟ ಮೊದಲನೆಯದಾಗಿ, ಯೇಸು ಕ್ರಿಸ್ತರೇ ನಮ್ಮ ರಕ್ಷಕನು, ಒಡೆಯನು ಅಂತ ಹೇಳಿ ನಾವು ನಮ್ಮ ಬಾಯಿಂದ ಅರಿಕೆ ಮಾಡಬೇಕು. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಹೀಗೆ ಬರೆದಿದೆ, ಇವರಿಂದಲ್ಲದೆ ಬೇರಾರಿಂದಲೂ ನಮಗೆ ಜೀವೋದ್ಧಾರ ಇಲ್ಲ, ಇವರ ನಾಮವನ್ನು ಬಿಟ್ಟರೆ ಈ ಧರೆಯಲ್ಲಿರುವ ಬೇರೆ ಯಾವ ನಾಮದಿಂದಲೂ ನಾವು ಜೀವೋದ್ಧಾರ ಹೊಂದುವಂತಿಲ್ಲ. ಜೀವವುಳ್ಳ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯೇಸು ಸ್ವಾಮಿಯ ನಾಮದ ಮೂಲಕ ಮಾತ್ರವೇ ನಮಗೆ ರಕ್ಷಣೆ ಎಂದು. ಹಾಗಾದರೆ ನಮ್ಮ ಬಾಯಿಂದ ಅರಿಕೆ ಮಾಡೋಣ, ನಾವು ಪ್ರಭು ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನಾಗಿಯೂ ನಮ್ಮ ಒಡೆಯನಾಗಿಯೂ ಅಂಗೀಕರಿಸಿಕೊಳ್ಳೋಣ, ಪಾಪದ ಅರಿಕೆಗಳನ್ನು ಮಾಡೋಣ. ಹಾಗಾದರೆ ಈ ಮಧ್ಯರಾತ್ರಿಯ ಪ್ರಾರ್ಥನೆಯ 4 ಹಂತಗಳ ಬಗ್ಗೆ ನಾನು ಹೇಳಲು ಇಷ್ಟಪಡ್ತೀನಿ. ಇದನ್ನು ಆಕ್ಟ್ಸ್ ಅಂತ ಹೇಳ್ತೀವಿ. ಎ ಅಂದರೆ ಅಡೋರೇಷನ್, ಸಿ ಅಂದರೆ ಕನ್ಫೆಷನ್, ಟಿ ಅಂದರೆ ಥ್ಯಾಂಕ್ಸ್ ಗಿವಿಂಗ್, ಎಸ್ ಅಂತ ಹೇಳಿದಾಗ ಸಪ್ಲಿಕೇಶನ್. ಸೊ ಅಡೋರೇಷನ್ ಅಂತ ಹೇಳಿದ್ರೆ ದೇವರನ್ನು ಸ್ತುತಿಸುವುದು, ದೇವರನ್ನು ಮಹಿಮೆ ಪಡಿಸುವುದು. ನಾವು ಫ್ರೀಯಾಗಿ ಪ್ರೇಸ್ ಆ್ಯಂಡ್ ವರ್ಷಿಪ್ ಮಾಡೋಣ, ಒಂದು 15 ನಿಮಿಷ, ಇಲ್ಲ ಪವಿತ್ರಾತ್ಮರು ನಿಮ್ಮನ್ನು ಹೇಗೆ ನಡೆಸ್ತಾರೆ ಅಲ್ಲಿಯವರೆಗೂ ದೇವರನ್ನು ಸ್ತುತಿಸಿ, ಕೊಂಡಾಡಿ, ಮಹಿಮೆ ಪಡಿಸಿ. ಕೀರ್ತನೆಗಳ ಮೂಲಕ ನೀವು ದೇವರ ಹಾಡುಗಳನ್ನು ಹೇಳುವುದರ ಮೂಲಕವಾಗಲಿ, 1000 ಸ್ತೋತ್ರಗಳ ಪುಸ್ತಕಗಳಿದ್ದರೆ ಸ್ತೋತ್ರಗಳನ್ನು ಓದಿ. ಈ ರೀತಿಯಲ್ಲಿ ಮೊದಲನೇ ಹಂತವಾಗಿ ದೇವರನ್ನು ನಾವು ಸ್ತುತಿಸಿ, ಕೊಂಡಾಡಿ, ಘನಪಡಿಸೋಣ. 2ನೇ ಹಂತವಾಗಿ ಕನ್ಫೆಷನ್, ನಾವು ಮಾಡಿದ ಪಾಪಗಳ ಅರಿಕೆಯನ್ನು ಮಾಡೋಣ. ಪವಿತ್ರಾತ್ಮರ ಸಹಾಯದಿಂದ, ಅವರ ಶಕ್ತಿಯಿಂದ ನಾವು ಮಾಡಿದೆಲ್ಲ ಪಾಪಗಳನ್ನು ಒಂದೊಂದು ಆವರ್ತಿ ನೆನಪು ಮಾಡಿಕೊಂಡು ಎಲ್ಲ ವಿಚಾರಗಳನ್ನು ದೇವರ ಮುಂದೆ ಇಟ್ಟು ಕಣ್ಣೀರಿನಲ್ಲಿ ಪ್ರಾರ್ಥಿಸಿ ನಮ್ಮ ಪ್ರಾರ್ಥನೆಗಳಿಗೆ ಕ್ಷಮೆಯಾಚಿಸೋಣ.
ಮೂರನೇ ಹಂತವಾಗಿ ಥ್ಯಾಂಕ್ಸ್ ಗಿವಿಂಗ್, ಅಂದರೆ ಕೃತಜ್ಞತೆಯನ್ನು ಸಲ್ಲಿಸುವುದು. ದೇವರು ನಮ್ಮ ಜೀವನದಲ್ಲಿ ಎಷ್ಟೋ ಉಪಕಾರಗಳನ್ನು, ಮಹೋಪಕಾರಗಳನ್ನು ಮಾಡಿದ್ದಾನೆ. ಮಹೋನ್ನತನಾದ ದೇವರು ಅಲ್ಲವೇ? ದೇವರಿಗೆ ನಾವು ಕೃತಜ್ಞತೆಗಳನ್ನು ಹೇಳೋದಾದರೆ ನಿಜವಾಗ್ಲೂ ನಮ್ಮ ಜೀವಮಾನವೇ ಸಾಕಾಗುವುದಿಲ್ಲ. ಅಷ್ಟೊಂದು ಉಪಕಾರಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾರೆ ಪ್ರಿಯರೇ. ಆ ಎಲ್ಲ ಉಪಕಾರಗಳನ್ನು ಒಂದೊಂದಾಗಿ ನೆನೆಸಿಕೊಂಡು ದೇವರಿಗೆ ನಾವು ವಂದನೆಯನ್ನು, ಕೃತಜ್ಞತೆಗಳನ್ನು ಸಲ್ಲಿಸೋಣ. ನಾಲ್ಕನೇ ಹಂತವಾಗಿ ಸಪ್ಲಿಕೇಶನ್ ಅಂತ ಹೇಳಿದರೆ ಭಿನ್ನಯಿಸುವುದು, ಪ್ರಾರ್ಥಿಸುವುದು, ಯಾಚಿಸುವುದು, ಬೇಡುವುದು ಆಗಿದೆ. ಸೊ ಈ ನಾಲ್ಕನೆಯ ಹಂತದಲ್ಲಿರುವ ಪ್ರಾರ್ಥನೆಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವು ಈ 3 ಹಂತಗಳನ್ನು ಮಾಡಿಕೊಂಡು ನಾಲ್ಕನೇ ಹಂತವಾಗಿ ನೀವು ಪ್ರಾರ್ಥನೆಯನ್ನು ಎಡೆಬಿಡದೆ ಮಾಡಿರಿ. ಮಧ್ಯರಾತ್ರಿ 12 ಗಂಟೆಯಿಂದ ಅದು ಮಧ್ಯರಾತ್ರಿಯ ಪ್ರಾರ್ಥನೆ ಅಂತ ಅನಿಸ್ಕೊಳ್ಳುತ್ತೆ. ಮಧ್ಯರಾತ್ರಿ 12 ಗಂಟೆಗೆ ನಿಮಗೆ 12 ಗಂಟೆ ಮೇಲೆ ಎಷ್ಟೊತ್ತಿಗೆ ಎಚ್ಚರವಾಗುತ್ತೆ ಆವಾಗಾದರೂ ಕೂತ್ಕೊಂಡು ಈ ಪ್ರಾರ್ಥನೆಯನ್ನು ಮಾಡಿ ಇದರ ರುಚಿ ನೋಡಿರಿ. ಯಾಕಂದರೆ ನಾನು ಇದನ್ನು 15 ವರ್ಷದಿಂದ ಮಾಡ್ತಾ ಇದ್ದೀನಿ, ಹಾಗಾಗಿ ಹೇಳ್ತಿದ್ದೀನಿ. ಅಸಾಮಾನ್ಯವಾದ ಆಶೀರ್ವಾದಗಳು, ಕಾಮನ್ ಬ್ಲೆಸ್ಸಿಂಗ್ಸ್ ಏನಲ್ಲ, ಇದರಲ್ಲಿ ಎಕ್ಸ್ಟ್ರಾಡಿನರಿ ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ತೀನಿ. ಯಾಕಂದರೆ ಯಾರಿಗೂ ಸಿಗದೇ ಇರೋಂಥ ಆಶೀರ್ವಾದಗಳನ್ನು ದೇವರು ಖಂಡಿತ ಮಧ್ಯರಾತ್ರಿಯಲ್ಲಿ ಬಿಡುಗಡೆ ಮಾಡಲು ಶಕ್ತನಾಗಿದ್ದಾನೆ. ಯಾಕಂದರೆ ಯೇಸು ಸ್ವಾಮಿ ಸ್ವತಃ ಹೇಳ್ತಾರಲ್ವಾ, 1 ಗಂಟೆ ಆದರೂ ಎಚ್ಚರವಿದ್ದು ನನ್ನ ಜೊತೆಗೆ ನೀವು ಪ್ರಾರ್ಥನೆ ಮಾಡಲಾರೀರಾ ಅಂತ ಹೇಳ್ಬಿಟ್ಟು. ಹಾಗಾದರೆ ಎಚ್ಚರವಾಗಿದ್ದು, ವಾಕ್ಯ ಎಷ್ಟೊಂದು ಕಡೆ ಹೇಳುತ್ತೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅಂತ ಹೇಳಿ. ಸೊ ಎಚ್ಚರವಾಗಿದ್ದು ಪ್ರಾರ್ಥಿಸುವುದರ ಮೂಲಕ ಏನು ಫಲಗಳು ಸಿಗುತ್ತೆ, ಏನು ಆಶೀರ್ವಾದಗಳು ಸಿಗುತ್ತೆ ಎನ್ನುವುದನ್ನು ನಾವು ಪ್ರಾರ್ಥನೆ ಮಾಡಿದರೆ ಮಾತ್ರ ನಮಗೆ ಗೊತ್ತಾಗುತ್ತದೆ ಅಲ್ಲವೇ? ಸೊ ಹಾಗಾದರೆ ಈ ಮಧ್ಯರಾತ್ರಿಯ ಪ್ರಾರ್ಥನೆಯನ್ನು ಸತತವಾಗಿ ಮಾಡಿರಿ. ಯಾಕಂತ ಹೇಳಿದರೆ ಇದರ ಮೂಲಕ ದೊಡ್ಡದಾದ ಆಶೀರ್ವಾದಗಳನ್ನು ಖಂಡಿತ ದೇವರು ನಮ್ಮ ಪಾಲಿಗೆ ಹಾಕ್ತಾರೆ ಅಂತ ನಾನು ಹೇಳ್ತೀನಿ. ಅದು ನಮ್ಮ ಆಶೀರ್ವಾದಗಳು ಏನಿದೆ ಅದೆಲ್ಲವೂ ಬಿಡುಗಡೆ ಆಗಬೇಕಾದ್ರೆ ಪಾಪಗಳ ಅರಿಕೆ ಮಾಡಿ ದೇವರಿಗೆ ಸ್ತೋತ್ರ ಹೇಳಿ, ಮತ್ತೆ ಪಾಪಗಳನ್ನು ಮಾಡುವುದಿಲ್ಲ ಅಂತ ದೇವರಿಗೆ ಪ್ರಾಮಿಸ್ ಮಾಡಿ ನಿಮ್ಮ ಒಂದು ಪರಿಶುದ್ಧತೆಯ ಜೀವನದಿಂದ ಈ ಮಧ್ಯರಾತ್ರಿಯ ಪ್ರಾರ್ಥನೆಯನ್ನು ಮಾಡುತ್ತಾ ಬನ್ನಿ. ಖಂಡಿತವಾಗಿಯೂ ದೇವರು ಅದಕ್ಕೆ ಫಲವನ್ನು ಕೊಟ್ಟೇ ಕೊಡುತ್ತಾರೆ. ಈ ಮಧ್ಯರಾತ್ರಿಯ ಪ್ರಾರ್ಥನೆಯನ್ನು ನೀವು 21 ದಿವಸಗಳವರೆಗೆ ಮಾಡಬಹುದು, ಇಲ್ಲ 40 ದಿವಸ, 7 ದಿವಸಗಳು. ಪವಿತ್ರಾತ್ಮರು ನಿಮಗೆ ಹೇಗೆ ನಡೆಸ್ತಾರೆ ಆ ರೀತಿಯಲ್ಲಿ ನೀವು ಈ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುತ್ತಾ ಬನ್ನಿ. ನಾನು ಸಾಮಾನ್ಯವಾಗಿ 21 ದಿವಸ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೆ. ಮೊದಲನೇದಾಗಿ ಫಸ್ಟ್ 3 ಡೇಸ್, ಮೊದಲನೆಯ 3 ದಿವಸ ಎಸ್ತರ್ ಫಾಸ್ಟ್ ಅಂತ ಹೇಳಿ, ಕಂಪ್ಲೀಟ್ ಫಾಸ್ಟ್, ಡ್ರೈ ಫಾಸ್ಟ್ ಅಂತ ಹೇಳಿದರೆ ನೀರು ಊಟ ಏನೂ ಇಲ್ಲ, ಕಂಪ್ಲೀಟ್ ಡ್ರೈ ಫಾಸ್ಟ್ 3 ಡೇಸ್ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೆ. ಅದಾದಮೇಲೆ ಒಂದು ಹೊತ್ತು ಉಪವಾಸ ಇದ್ದು ಮತ್ತೆ 21 ದಿವಸ ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೆ. ಈ ರೀತಿಯಲ್ಲಿ ಮಧ್ಯರಾತ್ರಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಯಾವುದೇ ಒಂದು ಸಮಸ್ಯೆ ಇರಲಿ ಅದಕ್ಕೆ ಒಂದು ಪರಿಹಾರ ದೇವರು ಖಂಡಿತವಾಗಿ ಕನಸಿನ ಮೂಲಕ ತಿಳಿಸಿಕೊಡ್ತಾರೆ. ಈ ಮಧ್ಯರಾತ್ರಿಯ ಪ್ರಾರ್ಥನೆಯ ವಿಶೇಷ ಏನಂತ ಹೇಳಿದ್ರೆ, ಕನಸಿನಲ್ಲಿ ಪ್ರಕಟಣೆಗಳು ದೇವರು ಖಂಡಿತವಾಗಿ ಕೊಡ್ತಾರೆ. ಪ್ರತಿ ಸಲ ಒಂದು ಸಿಚುಯೇಷನ್ ಅಂತ ಹೇಳಿದಾಗ ನಾನು ಯಾರ ಹತ್ರನೂ ಡಿಸ್ಕಸ್ ಮಾಡ್ತಿರಲಿಲ್ಲ. ನನಗೆ ಈ ಥರ ಏನೋ ಒಂದು ಪ್ರಾಬ್ಲಮ್, ಏನೋ ಒಂದು ಬಂತು ಹೊಸದಾಗಿ ಅಂತ ಅಂದಾಗ ಅವತ್ತಿನ ದಿವಸ ರಾತ್ರಿನೇ ಮಧ್ಯರಾತ್ರಿಯ ಪ್ರಾರ್ಥನೆಯಲ್ಲಿ ಕೂರ್ತಾ ಇದ್ದೆ. ಫಸ್ಟ್ ಡೇನೇ ದೇವ್ರ ಕನಸಿನಲ್ಲಿ ಆ ಸಮಸ್ಯೆಗೆ ಪರಿಹಾರ ತೋರಿಸ್ಕೊಟ್ಬಿಡ್ತಿದ್ರು. ಆ ರೀತಿಯಲ್ಲಿ ನಮಗೆ ಯಾವುದೇ ರೀತಿಯ ಒಂದು ಭಯ ಇರಲ್ಲ. ಈ ಮಧ್ಯರಾತ್ರಿಯ ಪ್ರಾರ್ಥನೆಯ ಇನ್ನೊಂದು ವಿಶೇಷ ಏನಂತ ಹೇಳಿದರೆ, ಇವತ್ತು ರಾತ್ರಿ ನೀವು ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ವಿಚಾರಗಳನ್ನು ದೇವರಿಗೆ ಒಪ್ಪಿಸಿದಾಗ ಅದು ನಾಳೆಯ ದಿವಸಕ್ಕೆ ನೀವು ಪ್ರಿಪೇರ್ ಆಗಿರ್ತೀರ. ನಾಳೆ ನಿಮಗೆ ಏನೋ ಒಂದು ಬರಲಿಕ್ಕಿರುತ್ತೆ, ಒಂದು ಆತಂಕ, ಅಡ್ಡಿ ಯಾವುದು, ಅದು ಹಿಂದಿನ ರಾತ್ರಿಗೆ ಆ ವಿಚಾರಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರುವವರಾಗಿರ್ತೀರ. ಆದರೆ ನಿಮಗೆ ಗೊತ್ತಿರೋದಿಲ್ಲ ನಾಳೆ ಏನು ನಡೆಯುತ್ತೆ ಅಂತ. ಕೀರ್ತನೆ 91ರಲ್ಲಿ ನಾವು ನೋಡ್ತೀವಿ ನೋಡಿ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ ಅಂತ ಹೇಳ್ಬಿಟ್ಟು. ಸೊ ಬಾಣಗಳು ನಮ್ಮ ಮೇಲೆ ಬರ್ತಾ ಇರುತ್ತೆ, ಆದರೆ ನಮಗೆ ಗೊತ್ತಿರಲ್ಲ. ಇದೆಲ್ಲ ಒಂದು ಆತ್ಮೀಯ ಲೋಕದಲ್ಲಿ ನಡೆಯುವ ವಿಚಾರವಾಗಿದೆ. ಆತ್ಮೀಯ ಲೋಕದಲ್ಲಿ ನಡೆಯುವ ವಿಚಾರಗಳು ನಮಗೆ ಯಾವುದು ಕಣ್ಣಿಗೆ ಕಾಣಲ್ಲ, ನಮ್ಮ ಆಲೋಚನೆಗೂ ಅದು ಮೀರಿದ ವಿಚಾರವಾಗಿದೆ. ಅದೇ ರೀತಿಯಲ್ಲಿ ನಾವು ಮಧ್ಯರಾತ್ರಿಯಲ್ಲಿ ಯಾವಾಗ ಪ್ರಾರ್ಥನೆ ಮಾಡ್ತೀವಿ, ಈ ಆತ್ಮೀಯ ಲೋಕದಲ್ಲಿ ನಡೆಯುವ ವಿಚಾರಗಳ ವಿರುದ್ಧ ನಾವು ಯುದ್ಧ ಮಾಡಿ ನಮಗೆ ಯಾವುದು ಆಶೀರ್ವಾದವಾಗಿದೆ ಅದನ್ನು ನಾವು ಪಡೆಯುವವರಾಗಿರ್ತೀವಿ. ಹಾಗಾದರೆ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಕ್ರಿಸ್ತೇಸುವಿನಲ್ಲಿ ಜಯಶಾಲಿಗಳಾಗಿರಿ ಪ್ರಿಯರೇ. ಎಫೆಸದವರಿಗೆ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೀಗೆ ಬರೆದಿದೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ನಮ್ಮ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ಆಮೇನ್. ಧನ್ಯವಾದಗಳು ದೇವಜನರೇ.